ಕರ್ನಾಟಕದಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋದು ಸ್ಟಾರ್ಟ್ ಆದಮೇಲೆ ಇದು ಫೇಮಸ್ ಆದಂತಹ ಒಂದು ಕ್ಷೇತ್ರ. ಸೊ ಗೌಡಗೆರೆ ಗೊತ್ತಿರ್ಬೋದು, ಚಾಮುಂಡೇಶ್ವರಿ ನೆಲೆಸಿರುವಂತಹ ಒಂದು ಕ್ಷೇತ್ರ ಅಂತಲೇ ಹೇಳಿ ಕರೀತಾರೆ. ಮೊದಲಿಗೆ ಇದು ಇಷ್ಟೊಂದು ಫೇಮಸ್ ಕೂಡ ಆಗಿರಲಿಲ್ಲ. ನಂತರ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ದೇವಿಯ ವಿಗ್ರಹವನ್ನು ನೋಡಿಬಿಟ್ಟು ಜನ ಸಿಕ್ಕಾಪಟ್ಟೆ ಅಲ್ಲಿ ಬರಲಿಕ್ಕೆ ಶುರು ಮಾಡಿದರು. ನಂತರ ನಾವು ಕೂಡ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಸೊ ಈಗ ಏನು ನೋಡ್ತಿದ್ದೀರಾ ಈ ವಿಡಿಯೋ ನೀವು, ಒಂದು ವರ್ಷದ ಹಿಂದಿನ ಒಂದು ವಿಡಿಯೋ ಆಗಿದೆ. ಸೊ ಈ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿದ್ದಂತಹ ಜನ ಸಾಗರವನ್ನು ನೋಡಿದರೆ ನನಗೆ ಕೂಡ ಶಾಕ್ ಆಗಿ ಹೋಗಿತ್ತು. ಅಷ್ಟು ಜನ ಬರ್ತಿದ್ರು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಗಂಡು ಮಕ್ಕಳ ಸಂಖ್ಯೆ ಕಡಿಮೆ, ಹೆಣ್ಣು ಮಕ್ಕಳು ಸಿಕ್ಕಾಪಟ್ಟೆ ಜನ ಬಂದಿದ್ರು. ಹಲವಾರು ಜನ ಕಾಲೇಜ್ಗಳನ್ನು ಬಿಟ್ಟು ಇಲ್ಲಿ ಸುತ್ತಕ್ಕೂ ಕೂಡ ಬಂದಿದ್ದನ್ನು ನಾವು ನೋಡಿದ್ದೀವಿ. ಸೊ ಅವತ್ತಿದ್ದಂತಹ ರಶ್ಗೂ ಇತ್ತೀಚೆಗೆ ನಿನ್ನೆ ಮೊನ್ನೆ ಹೋದಂತಹ ರಶ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಆಗ ಒಂದು ನಂಬಿಕೆ ಅನ್ನೋದಿತ್ತು, ಅದಕ್ಕೆ ಜನಗಳು ಬರ್ತಿದ್ರು. ಅಲ್ಲಿ ನಾನೊಂದು ವಿಶೇಷತೆ ಕಂಡೆ. ಏನಂತ ಹೇಳಿದರೆ, ಜನಗಳು ತಮ್ಮಲ್ಲಿರುವಂತಹ ಒಂದು ಮನೆಯಲ್ಲಿರುವಂತಹ ಒಂದು ಉಪ್ಪನ್ನು ಅಥವಾ ಅಂಗಡಿಯಿಂದ ತಂದಿರುವಂತಹ ಒಂದು ಉಪ್ಪನ್ನು ಅಲ್ಲಿ ತಂದು ರಾಶಿ ರಾಶಿ ಗಟ್ಟಲೆ ಚೆಲ್ಲಿದ್ರು. ಅದು ಯಾಕೆ ಅಂತ ಹೇಳಿ ಖಂಡಿತವಾಗಿ ನನಗೂ ಕೂಡ ಗೊತ್ತಾಗಲಿಲ್ಲ. ಬಟ್ ನಾನು ಅದೊಂದು ನೋಡಿದಂತಹ ಶಿಲೆ ಇದೆ ಅಲ್ವಾ, ಆ ಶಿಲೆ ನಾನು ತಾಮ್ರದ್ದೋ ಬಂಗಾರದ್ದೋ ಅಥವಾ ಯಾವ್ದ್ರದ್ದು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಅದನ್ನು ನಾನು ಮುಟ್ಟಾಗ ಗೊತ್ತಾಯಿತು ನನಗೆ ಅದು ಫೈಬರ್ದೊಂದು ಅಂತ ಹೇಳಿ. ಸೊ ನಾನು ಸಿಂಹದ ಒಂದು ಇದನ್ನು ಮುಟ್ಟಿದಾಗ ಕಾಲುಗಳು ಅದು ಕೇವಲ ಫೈಬರ್ದಾಗಿತ್ತು, ಯಾವುದೇ ಗೋಲ್ಡಿಂದ ಮಾಡಿದ್ದಾಗಿರಲಿಲ್ಲ. ಹಲವಾರು ಜನ ಅದನ್ನು ಗೋಲ್ಡು ಅಂತ ಹೇಳಿ ಅಂದ್ಕೊಂಡಿದ್ದಾರೆ, ಬಟ್ ಅದು ತಪ್ಪು. ಬಟ್ ಅಲ್ಲಿ ಹೋಗಿ ಅಲ್ಲೆಲ್ಲ ಅದನ್ನು ಮುಟ್ಲಿಕ್ಕೂ ಕೂಡ ಕೊಡಲ್ಲ. ಸೊ ಅಲ್ಲಿ ಮುಟ್ಟಕ್ಕೆ ಹೋದರೆ ಹಲವಾರು ಜನ ಬೈತಾರೆ. ಸೊ ಅದನ್ನು ಮುಟ್ಟಬಾರ್ದು ಅಂತ ಹೇಳಿ. ಅದು ಕರೆಕ್ಟಾಗಿದೆ, ಯಾಕಂದರೆ ಅದು ಹಾಳಾಗುವಂತಹ ಸಂಭವ ಇರ್ತದೆ. ಎಲ್ಲರೂ ಕೂಡ ಮುಟ್ಟೋದು, ಅದಕ್ಕೆ ಟಚ್ ಮಾಡಿ ಅಲ್ಲಿ ಕುಂಕುಮಗಳನ್ನು ಇಡೋದು, ಆ ಕೆಲಸಗಳನ್ನು ಮಾಡ್ತಾರೆ. ಅದರಿಂದ ಅದು ಹಾಳಾಗುವಂಥ ಸಂಭವ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮುಟ್ಲಿಕ್ಕೆ ಬಿಡ್ತಿಲ್ಲ. ಅದು ಕೂಡ ಒಳ್ಳೆಯ ಒಂದು ಕಾರ್ಯ ಅಂತಲೇ ಹೇಳ್ತೀನಿ. ಬಟ್ ಅಲ್ಲಿ ಅಲಂಕಾರ ಮಾಡಿದಂತಹ ದೇವರ ವಿಗ್ರಹ ಕೆಳಗಡೆ ಇದೆ, ಅದಕ್ಕಿರುವಂತಹ ಶಕ್ತಿ. ಬಟ್ ಇದು ವಿಗ್ರಹ ಏನು ದೊಡ್ಡದಾಗಿ ಕಾಣಿಸ್ತಿದೆ, ಅದು ಕೇವಲ ಜನಗಳಿಗೆ ಅಟ್ರಾಕ್ಟ್ ಮಾಡುತ್ತೆ ಹೊರತು ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಈ ವಿಗ್ರಹನೇ ಸಿಕ್ಕಾಪಟ್ಟೆ ಪವರ್ಫುಲ್ ಇರುವಂತಹ ಒಂದು ವಿಗ್ರಹ. ಇಲ್ಲಿ ಹಲವಾರು ಜನ ಬಂದು ಇಲ್ಲಿ ಒಂದು ಟಿಕೆಟನ್ನು ಮಾಡಿಸ್ಕೊಂಡು ಇಲ್ಲಿನ ಕಾಯಿ ತಗೊಂಡು ಹೋಗಿ ಅಲ್ಲಿ ಕಟ್ಟಬೇಕಾಗತ್ತೆ. ಸೊ ಹೀಗೆ ಇದನ್ನು ಮುಗಿಸ್ಕೊಂಡು ನಾವು ಕೆಳಗೆ ಇಳಿದು ಬರಬೇಕಾದ್ರೆ ಅಲ್ಲಿ ಒಂದು ರಾಶಿಯನ್ನು ನೋಡಿದೆ ನಾನು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಉಪ್ಪುಗಳನ್ನೇ ಚೆಲ್ಲಿದ್ರು. ಸೊ ಆ ಚೆಲ್ಲಿರೋ ಉಪ್ಪು ಎಷ್ಟಿತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು 100-150 kg 1000 kg ಮೇಲೆ ಉಪ್ಪಿರ್ಬೋದೇನೋ. ಎಲ್ಲರೂ ಕೂಡ ಪ್ಯಾಕೆಟ್ ಗಟ್ಟಲೆ ಉಪ್ಪುಗಳನ್ನು ತಂದು ಅಲ್ಲಿ ಚೆಲ್ತಾ ಇದ್ರು. ಅದ್ರ ಜೊತೆಗೆ ನೋಡ್ಬೋದು ಕಾಲೇಜ್ ಹುಡುಗಿರು ಇರ್ಬೋದು, ಆಂಟಿಗಳಿರ್ಬೋದು, ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಅಲ್ಲಿ ಬಂದಿದ್ದು. ಹಲವಾರು ಹರಕೆಗಳನ್ನು ಹೊತ್ಕೊಂಡಿದ್ವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಬಂದು ಅಲ್ಲಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಸ್ಕೊಂಡು ಹೋದರು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಟ್ರೆಂಡ್ ಕಡಿಮೆ ಆದ ನಂತರ ಇಲ್ಲಿ ಏನು ಸೇರಿದ್ದಾರೋ ಜನ, ಆ ಜನ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ನಾನು ಇತ್ತೀಚೆಗೆ ಹೋದಾಗ ಅದು ವಿಡಿಯೋ ಕೂಡ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಯಾವುದೋ ಒಂದು ಬೇರೆ ಒಂದು ಕಾರ್ಯಕ್ಕೆ ಹೋಗಿದ್ವಿ, ಬಟ್ ಆಗ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಆಗ ಇದ್ದಂತಹ ಒಂದು ರಶ್ಗೂ ಆಗ ಇದ್ದಂತಹ ಒಂದು ನಂಬಿಕೆ ಈಗ ಎಲ್ಲೋ ಕಡಿಮೆ ಆಗೋಯ್ತೇನೋ ಅಂತ ಹೇಳಿ ನನಗನ್ನಿಸ್ತಿದೆ. ಜನಗಳು ಅದನ್ನು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಿಂದನೇ ನಂಬಿಟ್ಟು ಹಿಂಗಾಗತ್ತೆ ಅಂತ ಹೇಳಿ ಹೋಗಿದ್ರೇನೋ. ಬಟ್ ಈಗ ಅಲ್ಲಿ ಸಿಕ್ಕಾಪಟ್ಟೆ ಜನ ಕಡಿಮೆ ಇದ್ದಾರೆ. ಅಂತಹ ಒಂದು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅಲ್ಲಿ ಕಾಲಿಡ್ಲಿಕ್ಕೆ ಆಗ್ತಿರಲಿಲ್ಲ, ಆ ಮಟ್ಟಿಗೆ ಜನ ಸೇರ್ತಿದ್ರು. ಬಟ್ ಈಗ ಯಾವುದೇ ರೀತಿಯಾದಂತಹ ಜನಗಳು ಅಷ್ಟು ಇರಲಿಕ್ಕಿಲ್ಲ. ಬಟ್ ಇದೆಲ್ಲ ಯಾವ ನಂಬಿಕೆ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಇದೆಲ್ಲ ನನ್ನ ಪ್ರಕಾರ ಆ ಉಪ್ಪುಗಳನ್ನು ತಂದು ಚೆಲ್ಲಿರುವಂಥದ್ದು, ಮತ್ತೊಂದು ಮಗದೊಂದು ಅಲ್ಲಿ ಇಟ್ಟಿದ್ದಂತಹ ಕಾಯಿಗಳು ಕಟ್ಟಿದ್ದಂಥದ್ದು ಎಲ್ಲನೂ ಕೂಡ ಏನಾಯಿತು ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಜನಗಳ ಸಂಖ್ಯೆನೂ ಕೂಡ ಈಗ ತೀರ ಕಡಿಮೆ ಆಗೋಗಿದೆ. ಸೊ ಒಂದು ಟ್ರೆಂಡ್ ಅಂತ ಹೇಳಿ ಬೆಳ್ಕೊಳ್ಳುತ್ತೆ. ನಾವು ನೋಡ್ಬೋದು ಚಾಮುಂಡೇಶ್ವರಿ ಮೈಸೂರಲ್ಲಿರುವಂತಹ ಚಾಮುಂಡೇಶ್ವರಿ ದೇವಾಲಯನ ನೋಡ್ಬೋದು. ಅದು ಇವತ್ತಿಗೂ ಕೂಡ ಯಾವ ರೀತಿಯಲ್ಲಿ ನಂಬಿಕೆ ಇದೆ, ಯಾವ ರೀತಿಯಲ್ಲಿ ಜನಗಳು ಅಲ್ಲಿ ಸೇರ್ತಾರೆ ಅಂತ ಹೇಳಿ ನೋಡ್ಬೋದು. ಅವ್ರು ಸಾವಿರಾರು ವರ್ಷಗಳು ಇದ್ರೂ ಹಾಗೆ ಇರುತ್ತೆ. ಬಟ್ ಈ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಮತ್ತೊಂದಿಂದ ಒಂದು ವೈರಲ್ ಆಗಿರುವಂತಹ ವಿಡಿಯೋಗಳು ಯಾವತ್ತಿಗೂ ಕೂಡ ಒಂದು ಕ್ಷಣಿಕ ಮಾತ್ರ. ಅದು ಯಾವುದೇ ರೀತಿಯಾದಂತಹ ಜನಗಳು ನಂಬಲಿಕ್ಕೆ ಅಲ್ಲ. ಅದೊಂದು ಕ್ಷೇತ್ರವನ್ನು ಏನೋ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡಿಬಿಟ್ಟು ಮತ್ತೊಂದು ವೈರಲ್ಗಳನ್ನು ಮಾಡಿರ್ತಾರೆ. ಅದರಿಂದಾಗಿ ಜನಗಳು ನಂಬಿಕೆಯಿಂದ ಅಲ್ಲಿ ಹೋಗಿರ್ತಾರೆ. ಆ ಜನಗಳು ಬಂದಿರುವಂತಹ ಜನಸಾಗರವನ್ನು ನೋಡಿಬಿಟ್ಟು ಅವರು ಬೇರೆ ಆದಂತಹ ರೂಲ್ಸ್ಗಳನ್ನೇ ಮಾಡಿಬಿಡ್ತಾರೆ. ಅದರಿಂದಾಗಿ ಜನಗಳು ನಂಬಿಕೊಂಡು ಬೇರೆ ರಾಜ್ಯದಿಂದನೂ ಕೂಡ ಜನಗಳು ಬರ್ತಿದ್ರು. ಬಟ್ ಈಗ ಇತ್ತೀಚೆಗೆ ನಾನು ಅಲ್ಲಿ ಹೋದಾಗ ನನಗೆ ಶಾಕ್ ಆಗೋಯಿತು. ನಾನು ಫಸ್ಟ್ ಟೈಮ್ ಬಂದಾಗ ಎಷ್ಟು ಜನ ಸೇರಿದ್ರು, ಬಟ್ ಈಗ ಯಾಕೆ ಈ ಜನಗಳೇ ಇಲ್ಲ ಅಂತ ಹೇಳಿ ನೋಡಿದಾಗ ಅಲ್ಲಿ ವಿಚಾರಗಳು ತಿಳ್ಕೊಂಡ್ವಿ. ಈ ಥರ ಆಗಿದೆ, ವ್ಯವಸ್ಥೆಗಳು ಕಡಿಮೆನೂ ಇತ್ತು. ಅದ್ರ ಜೊತೆಗೆ ನಂಬಿಕೆ ಅದು ಇದು ಅಂದ್ಕೊಂಡು ಸಿಕ್ಕಾಪಟ್ಟೆ ಜನ ಹೋಗ್ತಿದ್ರು. ಸೆಲೆಬ್ರಿಟಿಗಳು ಕೂಡ ಹೋಗ್ತಿದ್ರು. ಇದರಿಂದಾಗಿ ಎಲ್ಲನೂ ಕೂಡ ಕಡಿಮೆ ಆಗೋಗಿದೆ. ಏನಾದರೂ ಕೂಡ ಮೈಸೂರಿನಲ್ಲಿರುವಂತಹ ಚಾಮುಂಡಿ ತಾಯಿ ಏನಿದ್ದಾರೆ ಅವರೇ ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಅಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಮೂಢನಂಬಿಕೆಗಳು ಇರೋದಿಲ್ಲ. ಅದು ನೂರಾರು ಸಾವಿರಾರು ವರ್ಷಗಳಿಂದ ಇರುವಂತಹ ನಮ್ಮ ರಾಜರ ಕಾಲದಿಂದ ಇರುವಂತಹ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಆ ಕ್ಷೇತ್ರಕ್ಕೆ ಇರುವಂತಹ ಒಂದು ಬೆಲೆ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ.